ರಾಜ್ಯದ ಜನರ ತೆರಿಗೆ ಹಣದಿಂದ 3 ಬಾರಿ ನಡೆಸಿರುವ ಜಾತಿ ಗಣತಿ ಸಮೀಕ್ಷಾ ವರದಿ ಬಗ್ಗೆ ಸ್ಪಷ್ಟತೆಯನ್ನ ಕೊಡಿ, ಸರ್ಕಾರಕ್ಕೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆಗ್ರಹ. ಕಾಂಗ್ರೆಸ್ನ ದ್ವಂದ್ವ ನಿಲುವಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಬೆಂಗಳೂರಿನಲ್ಲಿ ಮುಂದುವರೆದ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ವ್ಯಾಪಾರಿಗಳ ಜೊತೆ ಸಚಿವರ ಸಭೆ, ಸಾರ್ವಜನಿಕ ಸ್ಥಳದಲ್ಲಿ ನಿಲ್ಲಿಸಿರುವ ವಾಹನ ತೆರವಿಗೂ ನೋಟಿಸ್. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ಕೇರಳದಲ್ಲಿ 2024ರ ಘೋರ ದುರಂತ ಮರುಕಳಿಸಿದ್ದು, ಕಳೆದ ಬಾರಿ ದುರಂತ ನಡೆದ ಸ್ಥಳದ ಪಕ್ಕದ ನೇಪಾಡಿ ಬಳಿಯಲ್ಲಿ ಗುಡ್ಡ ಕುಸಿದು ಸುಮಾರು 8ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ, ಕೆಲವರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಅವೈಜ್ಞಾನಿಕವಾಗಿ ನಡೆಸ್ತಾ ಇರುವ ಕಾಮಗಾರಿ ಮತ್ತು ಸೋಕಾಲ್ಡ್ ಅಭಿವೃದ್ಧಿಗೆ ಇನ್ನೆಷ್ಟು ಬಲಿ ಬೇಕು? ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯಂತೆ ಜಿಬಿಎ ಅಧಿಕಾರಿಗಳು ನಗರದಲ್ಲಿ ಫುಟ್ಪಾತ್ ಒತ್ತುವರಿಯನ್ನ ಮಾಡಿಕೊಂಡು ಬಳಸುತ್ತಿದ್ದವರ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಅನೇಕ ಶೋರೂಮ್ ಮಾಲೀಕರು, ಹೋಟೆಲ್ನವರು ಮತ್ತು ಇತರೆ ಅಂಗಡಿ ಮಾಲೀಕರು ಫುಟ್ಪಾತ್ ಅನ್ನ ತಮ್ಮದೇ ಜಾಗ ಅನ್ನುವಂತೆ ಬಳಸಿಕೊಳ್ತಾ ಇದ್ರು. ಇದನ್ನ ಈಗ ತೆರವು ಮಾಡುವ ಪ್ರಕ್ರಿಯೆ ಮುಂದುವರಿತಾ ಇದೆ. ಇದೇ ಹೊತ್ತಲ್ಲಿ ಮುಖ್ಯ ರಸ್ತೆಯಲ್ಲಿರುವ ಬೀದಿ ವ್ಯಾಪಾರಿಗಳನ್ನ ಸ್ಥಳಾಂತರ ಮಾಡುವ ಕೆಲಸ ಕೂಡ ಭರದಿಂದ ನಡೀತಾ ಇದೆ. ಜನಸಂದಣಿ ಹೆಚ್ಚಿರುವ ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಪಾಲಿಸಿ ಈ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಹಾಗೆಯೇ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಬಿಬಿಎಂಪಿ ವತಿಯಿಂದಾನೇ ನಮಗೆ ನಿಗದಿತ ಸ್ಥಳದಲ್ಲಿ ಬೀದಿ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಅದಕ್ಕೆ ಕಾರ್ಡ್ ಅನ್ನು ಹಂಚಿ ಈಗ ಪರ್ಯಾಯ ಸ್ಥಳವನ್ನ ಕಲ್ಪಿಸದೆ ನಮ್ಮನ್ನ ಏಕಾಏಕಿ ಇಲ್ಲಿಂದ ಎತ್ತಂಗಡಿ ಮಾಡೋದು ನಮ್ಮ ಬದುಕಿನ ಮೇಲೆ ನೇರ ಪರಿಣಾಮ ಬೀರ್ತಿದೆ ಅನ್ನೋದು ಇವರ ಅಳಲು. ಈ ಕುರಿತು ಅನೇಕ ಟೀಕೆ ವಿಮರ್ಶೆಗಳು ವ್ಯಕ್ತವಾದ ನಂತರ ಸಚಿವ ಕೃಷ್ಣ ಬೈರೇಗೌಡ ಹಾಗೆಯೇ ಜಿಬಿಎ ಅಧಿಕಾರಿಗಳ ನೇತೃತ್ವದಲ್ಲಿ ಬೀದಿ ವ್ಯಾಪಾರಿಗಳ ಸಂಘಟನೆಯ ನಾಯಕರು ಹಾಗೂ ಕೆಲವು ವ್ಯಾಪಾರಿಗಳ ಜೊತೆ ಸಚಿವರು ಸಭೆ ಮಾಡಿದರು. ಸಭೆಯಲ್ಲಿ ಬೀದಿ ವ್ಯಾಪಾರಿಗಳ ಸಂಘಟನೆಯ ನಾಯಕರು ಹೇಗೆ ಪಾದಚಾರಿಗಳ ಹಕ್ಕುಗಳನ್ನು ಸಂರಕ್ಷಿಸಬೇಕೋ ಹಾಗೆಯೇ ಬೀದಿ ವ್ಯಾಪಾರಿಗಳ ಹಕ್ಕುಗಳನ್ನು ಸಂರಕ್ಷಿಸುವ ಕಾಯ್ದೆ ಮತ್ತು ಈ ಕುರಿತಂತೆ ಸುಪ್ರೀಂ ಕೋರ್ಟ್ನಿಂದ ಬಂದಿರುವ ತೀರ್ಪುಗಳನ್ನು ಪ್ರಸ್ತಾಪಿಸಿದ್ರು. ಜೊತೆಗೆ ಹೊಸದಾಗಿ ಸಮೀಕ್ಷೆಯನ್ನ ನಡೆಸಿ ಹಾಗೆಯೇ ಟೌನ್ ವೆಂಡಿಂಗ್ ಕಮಿಟಿಯನ್ನ ರಚನೆ ಮಾಡಿ ಮತ್ತು ಬೀದಿ ವ್ಯಾಪಾರಿಗಳಿಗೆ ರೇಷನ್ ಕಾರ್ಡ್ ಕಡ್ಡಾಯಗೊಳಿಸೋದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಸಚಿವರು ಬಹುತೇಕ ವಿಷಯಗಳಿಗೆ ಪೂರಕವಾಗಿಯೇ ಪ್ರತಿಕ್ರಿಯಿಸಿದ್ದು, ಶೀಘ್ರದಲ್ಲೇ ಪಟ್ಟಣ ವ್ಯಾಪಾರ ಸಮಿತಿಯ ರಚನೆ ಹಾಗೆಯೇ ಹೊಸ ಸಮೀಕ್ಷೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಪಾದಚಾರಿಗಳ ಹಕ್ಕುಗಳನ್ನ ರಕ್ಷಣೆ ಮಾಡುವುದು ಖಂಡಿತ ಸರಿ ಮತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಇದೆ. ಅದೇ ರೀತಿ ಬೀದಿ ವ್ಯಾಪಾರಿಗಳ ಬದುಕುವ ಹಕ್ಕನ್ನು ಕಾಪಾಡಬೇಕಿದೆ, ಅದಕ್ಕೂ ಕಾಯ್ದೆ ಇದೆ. ಮುಖ್ಯ ರಸ್ತೆಯಲ್ಲಿ ನಾವು ವ್ಯಾಪಾರ ಮಾಡಬೇಕು ಅಂತ ಈ ಬೀದಿ ವ್ಯಾಪಾರಿಗಳು ಪಟ್ಟು ಹಿಡಿಯುವಂತಿಲ್ಲ. ಸರ್ಕಾರ ನಿಗದಿಪಡಿಸಿದ ಸ್ಥಳದಲ್ಲಿ ಅವರು ವ್ಯಾಪಾರವನ್ನ ಮಾಡ್ಕೊಳ್ಬಹುದು. ಆದ್ರೆ ಈ ಕಾರ್ಯಾಚರಣೆ ನಡೆಯೋ ಹೊತ್ತಿಗೆ ಬಿಬಿಎಂಪಿಯಿಂದಾನೇ ಕಾರ್ಡ್ ಅನ್ನ ಪಡೆದು ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಿರುವ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸದೆ ಕಾರ್ಯಾಚರಣೆಗೆ ಇಳಿದಿದ್ದು ಇದರ ಲೋಪ. ಅಂದ್ರೆ ಸರ್ಕಾರ ತೆಗೆದುಕೊಂಡಿರುವ ನಿಲುವು ಮತ್ತು ಕಾರ್ಯಾಚರಣೆ ಸರಿಯಾಗಿದೆ, ಆದರೆ ಅದನ್ನ ಜಾರಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೆಲವು ಎಚ್ಚರಿಕೆ ಮತ್ತು ಕ್ರಮಗಳನ್ನ ತೆಗೆದುಕೊಳ್ಬೇಕಿತ್ತು, ಅದನ್ನ ಮಾಡಿಲ್ಲ. ಇನ್ನು ಅನೇಕರು ಈ ಬೀದಿ ವ್ಯಾಪಾರಿಗಳ ಸ್ಥಳಾಂತರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಹೇಳ್ತಾರೆ, ಈ ಬೀದಿ ವ್ಯಾಪಾರಿಗಳು ತಮಿಳುನಾಡಿನಿಂದ ಬಂದವರು, ಬೇರೆ ರಾಜ್ಯದವರು, ಅವ್ರಿಗೆ ಯಾಕೆ ನಾವು ಅವಕಾಶ ಕೊಡಬೇಕು ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿರುವ ಐಟಿ-ಬಿಟಿ ಕಂಪನಿಗಳಲ್ಲಿ 60%ಕ್ಕಿಂತ ಹೆಚ್ಚಿನ ಜನ ಬೇರೆ ರಾಜ್ಯದವರೇ ದುಡಿತಿರುವಾಗ ಬೀದಿ ವ್ಯಾಪಾರಿಗಳ ವಿಷಯದಲ್ಲಿ ಮಾತ್ರ ಯಾಕೆ ಈ ಹೊರಗಿನವರ ಧೋರಣೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದರ ಜೊತೆ ಸಾರ್ವಜನಿಕ ಸ್ಥಳದಲ್ಲಿ ನಿಲ್ಲಿಸಿರುವ ವಾಹನಗಳ ಎತ್ತಂಗಡಿ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಹೀಗೆ ನಿಲ್ಲಿಸಿರುವಂತಹ ವಾಹನಗಳಿಗೆ ಮೊದಲು ನೋಟಿಸ್ ಅನ್ನ ಅಂಟಿಸಲಾಗುತ್ತೆ. 7 ದಿನಗಳಲ್ಲಿ ವಾಹನ ಮಾಲೀಕರು ಎಚ್ಚೆತ್ತುಕೊಂಡು ವಾಹನವನ್ನ ತೆರವುಗೊಳಿಸ್ತಾ ಇದ್ರೆ ಅದನ್ನ ಗುಜ್ರಿಗೆ ಹಾಕಲಾಗುತ್ತೆ. ಹೀಗೆ ಬೆಂಗಳೂರನ್ನ ಕ್ಲೀನ್ ಮಾಡೋ ಕೆಲಸಕ್ಕೆ ಕೃಷ್ಣ ಬೈರೇಗೌಡರು ಇಳಿದಿದ್ದಾರೆ. ಎಷ್ಟೋ ಕಡೆ ಫುಟ್ಪಾತ್ ಗಳಿಗೆ ಕಾಂಪೌಂಡ್ ಹಾಕೊಂಡಿರುವ ಉದಾಹರಣೆ ಕೂಡ ಇದೆ. ಈಗ ಜನರೇ ಸ್ವಯಂ ಪ್ರೇರಿತವಾಗಿ ಎಲ್ಲೆಲ್ಲಿ ಈ ರೀತಿ ಒತ್ತುವರಿ ಆಗಿದೆಯೋ ಆ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳೋ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಇದು ಮತ್ತೆ ಎಲ್ಲ ಕಾರ್ಯಾಚರಣೆ ನೀತಿ ನಿಯಮಗಳ ರೀತಿ ಬರೀ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಸೀಮಿತ ಆಗಿ ಅವರ ಬದುಕನ್ನ ನಾಶ ಮಾಡದೇ ಇದ್ರೆ ಸಾಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಕೂಸು ಜಾತಿ ಗಣತಿ 2-3 ಬಾರಿ ಸಮೀಕ್ಷೆಯಾಗಿ ಸರ್ಕಾರದ ಕೈ ಸೇರಿದ್ರೂ ಇನ್ನೂ ಬಿಡುಗಡೆ ಆಗಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯನ್ನ ಬಿಡುವ 2 ದಿನ ಮುಂಚೆ ಸಮೀಕ್ಷಾ ವರದಿಯನ್ನ ಸ್ವೀಕರಿಸಿದ್ರು. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ, ಅವರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಿದೆ. ಈ ಬಗ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಸಮೀಕ್ಷೆಯ ಬಗ್ಗೆ ಒಂದು ಸ್ಪಷ್ಟತೆ ಕೊಡಿ ಅಂತ ಆಗ್ರಹ ಮಾಡಿದ್ರು. ಜನರ ತೆರಿಗೆ ಹಣವನ್ನ ಬಳಸಿ 2-3 ಬಾರಿ ಸಮೀಕ್ಷೆ ಮಾಡಿದ್ದೀರಿ, ಇದು ಕಸದ ಬುಟ್ಟಿಗೆ ಹೋಗತ್ತಾ, ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರತ್ತಾ ಅಥವಾ ಬಿಡುಗಡೆ ಮಾಡ್ತೀರಾ? ಯಾವ್ದಾದ್ರೂ ಒಂದು ಸ್ಪಷ್ಟತೆಯನ್ನ ಕೊಡಿ ಅಂತ ಅವರು ಆಗ್ರಹ ಮಾಡಿದ್ದಾರೆ.
ಇದು ಬಿಜೆಪಿಯ ಅಧಿಕೃತ ನಿಲುವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸುನಿಲ್ ಕುಮಾರ್ ಶಾಸಕರಾಗಿ ವಿಪಕ್ಷದ ಓರ್ವ ಪ್ರತಿನಿಧಿಯಾಗಿ ಬಹಳ ಮುಖ್ಯವಾದ ಜನರ ಸಮಸ್ಯೆ ಮತ್ತು ಜನರ ಪರವಾದ ಪ್ರಶ್ನೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ದ್ವಂದ್ವ ನೀತಿಯನ್ನ ಅನುಸರಿಸುತ್ತೆ ಅನ್ನೋದಕ್ಕೆ ಈ ಸಮೀಕ್ಷಾ ವರದಿಗಿಂತ ಬೇರೆ ಉದಾಹರಣೆ ಬೇಕಿಲ್ಲ. ರಾಹುಲ್ ಗಾಂಧಿ ಅವರು ಕಳೆದ ವರ್ಷ ನಿರಂತರವಾಗಿ ಬಿಜೆಪಿಯ ಮೇಲೆ ಆರೋಪ ಮಾಡ್ತಾ ಇದ್ದಿದ್ದು ಅದು ಮೇಲ್ಜಾತಿಗಳ ಪಕ್ಷ, ಅಹಿಂದದ ಒಟ್ಟು ಜನಸಂಖ್ಯೆ ಮತ್ತು ಅವರ ಸ್ಥಿತಿಗತಿ ಪಕ್ಷಕ್ಕೆ ಬೇಕಿಲ್ಲ, ಅದಕ್ಕಾಗಿನೇ ಅದು ಜಾತಿ ಗಣತಿಯನ್ನ ನಡೆಸೋದಿಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ಮಾಡ್ತೀವಿ ಅಂತ ಭಾಷಣ ಮಾಡ್ತಿದ್ರು. ಅದೇ ಹೊತ್ತಿಗೆ ಅವರದ್ದೇ ಪಕ್ಷದ ಕರ್ನಾಟಕ ಸರ್ಕಾರದಲ್ಲಿ ಆ ಸಮೀಕ್ಷೆ ನಡೆಸಿದ್ರು ಕೂಡ ವರದಿ ಬಿಡುಗಡೆ ಆಗಿರಲಿಲ್ಲ. ಈ ಬಗ್ಗೆ ನಿರಂತರವಾಗಿ ಬಿಜೆಪಿ ಕಡೆಯಿಂದ ಕೂಡ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆಗಳೆದ್ದಿದ್ವು. ಸಂಸತ್ತಿನ ಒಳಗೂ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕರ್ನಾಟಕದಲ್ಲಿ 2015ರಲ್ಲಿ ಮೊದಲ ಸಮೀಕ್ಷೆ ನಡೆದ್ರು, ಅದು ಸರ್ಕಾರಕ್ಕೆ ಸಲ್ಲಿಕೆ ಆಗಲಿಲ್ಲ. ಕೊನೆಗೆ ಜಯಪ್ರಕಾಶ್ ಹೆಗಡೆ ಅವರು ಅಂತೂ ಒಂದು ವರದಿಯನ್ನು ಸಿದ್ಧಪಡಿಸಿ ಸಿದ್ದರಾಮಯ್ಯನವರ ಕೈಗಿಟ್ರು. ಈ ಸಮೀಕ್ಷಾ ವರದಿ ಬಗ್ಗೆ ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಒಳಗೊಂಡಂತೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಮತ್ತು ಇತರ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಹಾಗೆಯೇ ಸಚಿವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ತಮ್ಮ ಹೈಕಮಾಂಡ್ಗೂ ಈ ಬಗ್ಗೆ ದೂರನ್ನ ಸಲ್ಲಿಸಿದ್ರು. ಇದೆಲ್ಲದರಿಂದ ಮತ್ತು ಬಿಜೆಪಿ ನಾಯಕರ ಒತ್ತಾಯದಿಂದ ಕಾಂಗ್ರೆಸ್ ಹೈಕಮಾಂಡ್ ನೀವು ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಅಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸೂಚಿಸಿತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಆತುರಾತುರವಾಗಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸಮೀಕ್ಷೆನ ನಡೆಸೋಕೆ ಹಿಂದುಳಿದ ಆಯೋಗಕ್ಕೆ ಸೂಚಿಸಿದ್ರು. ಅದರಂತೆ ಸಮೀಕ್ಷೆ ಸಿದ್ಧ ಆಯಿತು. ಆದ್ರೆ ಆ ಸಮೀಕ್ಷಾ ವರದಿ ಸರ್ಕಾರದ ಕೈ ಸೇರ್ಲೇ ಇಲ್ಲ. ಕೊನೆಗೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡೋದು ಪಕ್ಕಾ ಆದಾಗ ಈ ವರದಿಯನ್ನ ಸ್ವೀಕಾರ ಮಾಡಿದ್ರು. ಸದ್ಯ ಈಗ ಸರ್ಕಾರದ ಬಳಿ ರಾಜ್ಯ ಹಿಂದುಳಿದ ಆಯೋಗದ ಇಲಾಖೆ ಸಲ್ಲಿಸಿರುವ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಇದೆ. ಅದರ ಮುಖ್ಯಸ್ಥರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಈ ನಡುವೆ ಕೇಂದ್ರ ಬಿಜೆಪಿ ಸರ್ಕಾರ ಮುಂಬರುವ ಜನಗಣತಿ ಜೊತೆ ಜಾತಿ ಗಣತಿಯನ್ನು ನಡೆಸೋದಾಗಿ ಘೋಷಣೆ ಮಾಡಿದಾಗಿನಿಂದ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಾಗ್ಲಿ ಅಥವಾ ಅವರ ಹೇಳಿಕೆಗಳಲ್ಲಾಗ್ಲಿ ಜಾತಿ ಗಣತಿ ಬಗ್ಗೆ ಪ್ರಸ್ತಾಪನೆ ಮರೆತು ಹೋದಂತಿದೆ. 3 ಬಾರಿ ಜನರ ತೆರಿಗೆ ಹಣವನ್ನ ಸುನಿಲ್ ಕುಮಾರ್ ಅವರ ಹೇಳಿಕೆಯಲ್ಲಿ 450 ಕೋಟಿ ಅಂತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇಷ್ಟು ಹಣ ಬಳಸಿಕೊಂಡು ಸಮೀಕ್ಷೆಯನ್ನ ಸಿದ್ಧಪಡಿಸಿದಾಗ ಆ ವರದಿಯನ್ನ ಬಿಡುಗಡೆ ಮಾಡಬೇಕಲ್ವಾ? ಸಿದ್ದರಾಮಯ್ಯನವರ ಮೇಲೆ ಇಡೀ ಅಹಿಂದ ವರ್ಗ ಇಟ್ಟಿದ್ದ ನಿರೀಕ್ಷೆಯನ್ನ ಸುಳ್ಳಾಗಿಸಿ ಅವರು ಹುದ್ದೆ ತೊರೆದ್ರು. ಅವರ ಅಧಿಕಾರದ ಅವಧಿಯಲ್ಲಿ ಅವರು ಮಾಡಬಹುದಾಗಿದ್ದ ಆ ವರ್ಗಕ್ಕೆ ಬಹುದೊಡ್ಡ ಕೆಲಸ ಅಂತಂದ್ರೆ ಅದು ಈ ಸಮೀಕ್ಷಾ ವರದಿಯನ್ನ ಬಿಡುಗಡೆ ಮಾಡಿ ಅದನ್ನ ಜಾರಿಗೊಳಿಸೋದು. ಆದರೆ ಒಂದು ಅರ್ಥದಲ್ಲಿ ಅವರು ಈ ವರ್ಗಕ್ಕೆ ಅನ್ಯಾಯ ಮಾಡಿ ಮತ್ತು ಅವರ ನಿರೀಕ್ಷೆಗಳನ್ನ ಸುಳ್ಳಾಗಿಸಿ ಹುದ್ದೆಯಿಂದ ಕೆಳಗಿಳಿದ್ರು. ಅವರ ಬೆಂಬಲಿಗರು ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ರೀತಿ ಅಹಿಂದ ವರ್ಗದ ಕಲ್ಯಾಣಕ್ಕಾಗಿ ಶ್ರಮಿಸಿದ್ರು ಅಂತ. ಕನಿಷ್ಠ ಅವರ ಪರವಾಗಿ ಒಂದು ಸಮೀಕ್ಷಾ ವರದಿಯನ್ನ ಬಿಡುಗಡೆ ಮಾಡಿ ಅದನ್ನ ಜಾರಿ ಮಾಡಲಾಗದ ಸಿದ್ದರಾಮಯ್ಯನವರಲ್ಲಿ ಅಹಿಂದ ವರ್ಗಕ್ಕೆ ಹೊಸ ಬದುಕು ನೀಡಿದ ದೇವರಾಜ ಅರಸು ಅವರಲ್ಲಿ ಬಿಜೆಪಿಯ ಸುನಿಲ್ ಕುಮಾರ್ ಅವರ ಆಗ್ರಹ ಸರಿಯಾಗಿನೇ ಇದೆ. ರಾಜ್ಯ ಸರ್ಕಾರ ಜನರ ತೆರಿಗೆ ಹಣವನ್ನ ಈ ರೀತಿ ಪೋಲ್ ಮಾಡೋದಕ್ಕೆ ಬರೋದಿಲ್ಲ. ಅವರು ಜನರಿಗೆ ಉತ್ತರದಾಯಿಗಳು. ಸಮೀಕ್ಷಾ ವರದಿಯನ್ನ ಸ್ವೀಕರಿಸ್ತಿರೋ, ಅದನ್ನ ಬಹಿರಂಗಪಡಿಸ್ತಿರೋ ಇಲ್ವೋ ಅದರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕಿದೆ. ಈ ಜವಾಬ್ದಾರಿ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮೇಲಿದೆ. ಈ ನಡುವೆ ರಾಜ್ಯದ ಅನೇಕ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು, ಚಳುವಳಿಗಾರರು ಈ ಬಗ್ಗೆ ಪ್ರಶ್ನೆ ಎತ್ತಬೇಕಿದೆ. ಆದರೆ ಅವರು ಯಾಕೆ ಮೌನಕ್ಕೆ ಜಾರಿದ್ದಾರೋ ಗೊತ್ತಾಗ್ತಾ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೇರಳದ ವಯನಾಡು ಜಿಲ್ಲೆಯ ಮೇಪ್ಪಾಡಿ ಬಳಿಯಲ್ಲಿ ಮೀನಾಕ್ಷಿ ನದಿ ಸೇತುವೆ ಬಳಿ ಅವಳಿ ಸುರಂಗ ಮಾರ್ಗ ಕಾಮಗಾರಿ ನಡೀತಿದ್ದ ಸ್ಥಳದಲ್ಲಿ ದುರಂತ ಸಂಭವಿಸಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಸರಿಯಾಗಿರುವ ದುರಂತದ ಕ್ಷಣಗಳನ್ನ ನೋಡಿದ್ರೇನೆ ಮೈ ಜುಮ್ ಅನ್ನತ್ತೆ. ಘಟನೆಯಲ್ಲಿ 8ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದು, ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ. ಗಾಯಗೊಂಡ ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಘಟನೆ ನಡೆದ ತಕ್ಷಣ ಕೇರಳ ಸರ್ಕಾರ ತುರ್ತು ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಕೊಂಕಣ ರೈಲ್ವೆಗೆ ಅಲ್ಲಿ ಹಾಕಿದ್ದ ಮಣ್ಣು ತೆರವು ಮಾಡುವಂತೆ ಮೊದಲೇ ಸೂಚಿಸಲಾಗಿತ್ತು. ಆದರೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಜನ ಬಲಿಯಾಗಿದ್ದಾರೆ ಅಂತ ಕೇರಳ ಸರ್ಕಾರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಮಳೆ ಪ್ರಮಾಣ ಹೆಚ್ಚಾಗಿದ್ದರಿಂದ ಸ್ಥಳದಲ್ಲಿ ಜೂನ್ 27ಕ್ಕೇನೆ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿತ್ತು. ಈ ಕಾರಣಕ್ಕೆ ನಡಿಬಹುದಾಗಿದ್ದ ಇನ್ನೂ ದೊಡ್ಡ ಘಟನೆ ತಪ್ಪಿದೆ. ಸಾವು ನೋವುಗಳ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇತ್ತು. ಯಾಕಂದ್ರೆ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಕಾಮಗಾರಿಯನ್ನ ಸ್ಥಗಿತ ಮಾಡಿದ್ರಿಂದ ಕೇವಲ ಕೆಲವು ಕಾರ್ಮಿಕರು ಮಾತ್ರ ಅಲ್ಲಿಗೆ ತೆರಳಿದ್ರು. ಪ್ರವಾಸಿಗರ ಸ್ವರ್ಗ, ದೇವರ ನಾಡು ಅಂತ ಕರೆಸಿಕೊಳ್ಳುವ ಕೇರಳ ಪದೇ ಪದೇ ಈ ತರದ ಭೂಕುಸಿತ ಮತ್ತು ಅಪಾರ ಪ್ರಮಾಣದ ಸಾವು ನೋವುಗಳಿಗೆ ಸಾಕ್ಷಿಯಾಗ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ನಡೀತಿರುವ ಅವೈಜ್ಞಾನಿಕ ಕಾಮಗಾರಿಗಳು ಹೆಚ್ಚಿನ ಸಂದರ್ಭದಲ್ಲಿ ಈ ರೀತಿಯ ಭೂಕುಸಿತಕ್ಕೆ ಕಾರಣ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಈ ಭಾಗದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಯಾವುದೇ ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ ಅದರ ಅಧ್ಯಯನ ಆಗಬೇಕಿದೆ ಮತ್ತು ಆ ಯೋಜನೆಯಿಂದ ಆಗಬಹುದಾದ ಪರಿಣಾಮದ ಬಗ್ಗೆ ಯಾವ ವರದಿಗಳೂ ಇಲ್ಲದೆ ಒಟ್ಟಾರೆಯಾಗಿ ಕಾಮಗಾರಿಯನ್ನ ಆರಂಭ ಮಾಡೋದು ಮತ್ತು ಅದಕ್ಕೆ ಜನ ಬಲಿಯಾಗೋದು ನಡೀತಾನೆ ಇದೆ. ಈಗ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲೂ ಈ ಆತಂಕ ಹೆಚ್ಚಾಗಿದೆ. ಆಗುಂಬೆಯಲ್ಲಿ ಸುರಂಗ ಮಾಡೋದು, ರಸ್ತೆ ಅಗಲೀಕರಣ ಇವೆಲ್ಲವುಗಳಿಂದ ಜನರಿಗೆ ಆಗೋ ಲಾಭಕ್ಕಿಂತ ಅಪಾಯನೇ ಹೆಚ್ಚು. ಗುಡ್ಡ ಕೊರೆದು ರಸ್ತೆ ಮಾಡುವಾಗ ಗುಡ್ಡ ಬೀಳ್ಬಹುದು ಅನ್ನೋ ಎಚ್ಚರಿಕೆ ವಹಿಸ್ತಾ ಇದ್ರೆ ಅದು ಜನರ ಮೇಲೆ ಉರುಳು ಬೀಳೋದೆ.
ಕೆಲವೇ ದಿನಗಳ ಹಿಂದೆ ಕರ್ನಾಟಕದ ಹುಲಿಕಲ್ ಘಾಟ್ನಲ್ಲೂ ರಸ್ತೆ ಅಗಲೀಕರಣದ ಕಾಮಗಾರಿ ಸಂದರ್ಭ ಮಣ್ಣು ಕುಸಿತ ಆಗಿ 3 ಕಾರ್ಮಿಕರು ಮಣ್ಣಿನಡಿ ಸಿಲುಕಿ ಮೃತಪಟ್ಟಿದ್ದರು. ಇದು ಅವೈಜ್ಞಾನಿಕ ಕಾಮಗಾರಿಯ ಮತ್ತೊಂದು ಉದಾಹರಣೆ. ಹೀಗೆ ತಣ್ಣಗೆ ನೆಮ್ಮದಿಯಾಗಿದ್ದ ಪಶ್ಚಿಮ ಘಟ್ಟವನ್ನ ಅಗೆದು ಬಗೆದು ಅಭಿವೃದ್ಧಿ ಹೆಸರಲ್ಲಿ ಮಣ್ಣಿನ ಸವಕಳಿಯಾಗಿ ಗುಡ್ಡ ಕುಸಿತಕ್ಕೆ ಅದು ಕಾರಣ ಆಗ್ತಾ ಇದೆ. ಪ್ರೊಫೆಸರ್ ಮಾಧವ್ ಗಾಡ್ಗೀಲ್ ಮತ್ತು ಕಸ್ತೂರಿ ರಂಗನ್ ಅವರ ವರದಿಯ ಯಾವ ಸೂಚನೆಯನ್ನು ಈ ರೀತಿಯ ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ ಪಾಲನೆ ಮಾಡದೇ ಇರೋದು ಇಂತಹ ದುರಂತಗಳಿಗೆ ಮತ್ತೊಂದು ಪ್ರಮುಖ ಕಾರಣ. ಹೀಗೆ ರಸ್ತೆ ಅಗಲೀಕರಣ, ಕಟ್ಟಡ ಮತ್ತು ಸಿಮೆಂಟ್ ಇದೇ ಅಭಿವೃದ್ಧಿ ಅಂತ ಅಂದುಕೊಂಡಿರುವ ಜನಪ್ರತಿನಿಧಿಗಳು ಮತ್ತು ಹಣವನ್ನ ದೋಚೋಕೆ ಅಂತಾನೇ ಕಾದು ಕೂತಿರುವ ರಾಜಕೀಯ ನೇತಾರರ ಮುಂದೆ ಈ ವೈಜ್ಞಾನಿಕ ಅವೈಜ್ಞಾನಿಕ ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ ಬಿಡಿ. ಈಗ ಜನ ತೀರ್ಮಾನ ಮಾಡಬೇಕಿದೆ, ನಮಗೆ ಈ ರೀತಿ ಅಭಿವೃದ್ಧಿ ಬೇಕಾ ಅಂತ. ಜನರನ್ನ ಬಲಿ ತೆಗೆದುಕೊಳ್ಳುವ ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿ? ಆಗುಂಬೆಯಲ್ಲಿ ಸುರಂಗ ಮಾರ್ಗ ಮತ್ತು ರಸ್ತೆ ಅಗಲೀಕರಣವನ್ನ ಹೆಚ್ಚು ಮಾಡಿದ್ದೇ ಆದ್ರೆ ಯಾವ ಪರಿಣಾಮ ಬೀರಬಹುದು? ಉಳಿದ ಭಾಗದಲ್ಲಿ ಮುಖ್ಯವಾಗಿ ಪಶ್ಚಿಮ ಘಟ್ಟದಲ್ಲಿ ಈ ರೀತಿಯ ಅಭಿವೃದ್ಧಿಗೆ ಬರುವ ಜನರ ಬಗ್ಗೆ ಸ್ಥಳೀಯರು ಎಚ್ಚರಗೊಳ್ಳಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.